ಅಮ್ಮ ಅಮ್ಮ ನಿತ್ಯ, ಅಮ್ಮ ಅಮ್ಮ ನಿತ್ಯ, ಅಮ್ಮ ಏನು ಭಯ ಆಗ್ತಿದ್ಯಾ? ಸಾವು ಕಣ್ಮುಂದೆನೆ ಕಾಣಿಸ್ತಿದ್ಯಾ? ಯಾಕಮ್ಮ ನಮ್ಮ ಮೇಲೆ ನಿನಗೆ ಅಷ್ಟು ಕೋಪ? ಅನಂತು, ಗನ್ ತಗೊಂಡ್ ಬಾ, ಇಬ್ರನ್ನು ಸುಟ್ಟು ಬಿಸಾಕ್ತೀನಿ. ಅಂತ ತಪ್ಪು ನಾವೇನ್ ಮಾಡಿದ್ವಿ ನಿತ್ಯ? ಏನ್ ಮಾಡಿದ್ರ? ನಾನ್ ಹೇಳಿದ ಕೆಲ್ಸನ ನೀವು ಕರೆಕ್ಟ್ ಆಗಿ ಮಾಡ್ಲಿಲ್ಲ. ಯಾವ ಕೆಲ್ಸನಮ್ಮ? ನಿನ್ನೆ ರಾತ್ರಿ ದೇವಸ್ಥಾನದಲ್ಲಿ ನಿಮಗೂ ಅವರಿಗೂ ಏನು ಕಾಣಿಸ್ಲಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನಿಮ್ಗೂ ಕೂಡ ಏನು ಕಾಣಿಸ್ಲಿಲ್ವಲ್ಲಮ್ಮ? ಆದ್ರೆ ಅವರಿಗೆ ಕಾಣಿಸಿದೆ. ಅದನ್ನ ತಗೊಂಡು ಅವರು ಸ್ವಾಮೀಜಿ ಹತ್ರಕ್ ಹೋಗಿದ್ರು. ಸಂಸ್ಕೃತದಲ್ಲಿರೋ ಅದ್ರ ಅರ್ಥನ ತಿಳ್ಕೊಂಡ್ರು. ಆ ಪೂಜೆನ ಮಾಡೋದಿಕ್ಕೋಸ್ಕರ ಶಾಪ ಹಾಕಿದ ಪುರೋಹಿತನ ಮನೆಗೆ ಹೋಗಿದ್ದಾರೆ. ಈಗ ಅವರು ಅಲ್ಲೇ ಇದ್ದಾರೆ. ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತಮ್ಮ? ಮೇಡಮ್ಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅನ್ನೋದನ್ನ ಬಿಟ್ಬಿಡಿ. ಅವ್ರ ಜೊತೆಗೆ ಇದ್ದು ನಿಮ್ಗೆ ಯಾಕೆ ಈ ವಿಚಾರ ಎಲ್ಲ ಗೊತ್ತಾಗ್ಲಿಲ್ಲ ಅಂತ ಮೇಡಮ್ ಕೇಳ್ತಾ ಇದಾರೆ. ಅಂದ್ರೆ ನಿಮ್ಗಿರೋ ಬುದ್ಧಿವಂತಿಕೆ ನಮ್ಗಿಲ್ವಲ್ಲಮ್ಮ. ಆದ್ರೂ ಅವ್ರು ಎಲ್ಲೆಲ್ಲಿಗೆ ಹೋಗ್ತಿದ್ರು ಅಂತ ನಾನ್ ನಿಮ್ಗೆ ಹೇಳ್ತಾನೆ ಇದ್ನಲ್ಲಮ್ಮ. ಅವರು ಎಲ್ಲಿಗೆ ಹೋಗ್ತಿದಾರೆ ಅನ್ನೋದು ಮಾತ್ರನೇ ಅಲ್ಲ, ಏನ್ ಮಾಡ್ತಿದಾರೆ ಅಂತಾನು ತಿಳ್ಕೋಬೇಕು. ಇಷ್ಟೊಂದು ತಿಳ್ಕೊಂಡವಳು ಆ ಸ್ವಲ್ಪನ ತಿಳ್ಕೊಳ್ಳೋಕ್ ಆಗಲ್ವಾ? ಎಲ್ಲ ನಮ್ ಮೇಡಮ್ಮೆ ತಿಳ್ಕೊಳ್ಳೋದಾದ್ರೆ ನೀವೇನಿಕೆ? ಪುರೋಹಿತನ್ ಮನೆಯಲ್ಲಿ ಅವ್ರಿಗೆ ಪ್ರೂಫ್ ಸಿಕ್ಕಿದೆ. ಅವರು ಎಲ್ಲಿಗೆ ಹೋಗ್ಬೇಕು ಅನ್ಕೋತಿದಾರೋ ಅದನ್ನ ತಿಳ್ಕೋಬೇಕು. ಇಲ್ಲ ಅಂದ್ರೆ ಆ ದಿವ್ಯ ಬದುಕ್ ಬಿಡ್ತಾಳೆ. ನನ್ ಕನ್ಸು ನುಚ್ಚು ನೂರಾಗತ್ತೆ. ನೀ ಮಾಡಿದ ಪಾಪದ ಕೆಲ್ಸಕ್ಕೆ ನೀನ್ ಅನ್ಭವಿಸ್ತಾ ಇದೀಯಾ ನೋಡು. ಡಿಸ್ಟರ್ಬ್ ಮಾಡ್ತೇನೆ ಹೋಗ್ತೀರಾ? ನಾನ್ ಬಂದಿರೋದೇ ನಿನಗ್ ಡಿಸ್ಟರ್ಬ್ ಮಾಡೋದಕ್ಕೆ. ಅದ್ ಹೇಗ್ ಹೋಗ್ಲಿ? ಸರ್, ಮೇಡಮ್ ಮೊದ್ಲೇ ಕೋಪದಲ್ಲಿದ್ದಾರೆ ಸರ್. ಇರ್ತಾಳೆ. ಅನ್ಕೊಂಡಿದ್ದೆ ಒಂದು, ನಡೆದಿದ್ದೆ ಒಂದಾದಾಗ ಕೋಪ ಬರುತ್ತೆ. ಈ ಕಳ್ರು ಪೊಲೀಸರು ಕೈಗೆ ಸಿಗೋವರೆಗೂ ಕಳ್ತನ ಮಾಡ್ತಾನೆ ಇರ್ತಾರೆ. ಸಿಕ್ಕಾಕೊಂಡ್ರು ಅನ್ಕೋ, ಇಲ್ಲೋಡು ನಿಮ್ ಮೇಡಮ್ ತರ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ನಾನ್ ನಿಮಗೆ ಮೊದ್ಲೇ ಹೇಳಿದ್ದೆ, ನಿಮ್ ಪಾಪಿಷ್ಟ ಕಣ್ಗಳಿಗೆ ಏನು ಕಾಣಿಸಲ್ಲ ಅಂತ. ನಿಮಗ್ ಸಿಗದೆ ಇರೋದು ದಿವ್ಯಂಗ್ ಸಿಕ್ಕೇ ಸಿಗುತ್ತೆ ಅಂತ. ಇನ್ನು ನಿಮ್ ಕಥೆ ಮುಗ್ದ ಹಾಗೆ ಲಗೇಜ್ ರೆಡಿ ಮಾಡ್ಕೊಳ್ಳಿ. ಮನೆ ಅಲಂಕಾರ ಆಗಿದ ತಕ್ಷಣನೇ ಹಬ್ಬ ಆಗಲ್ಲ. ಈ ನಿತ್ಯ ಅಷ್ಟು ಈಸಿಯಾಗಿ ಸೋಲ್ನ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳೇಬೇಕು ಬಂಗಾರ. ಯಾಕಂದ್ರೆ ಅಲ್ಲಿರೋದು ದಿವ್ಯ. ಹೌದು, ನೀವೇನಿಲ್ಲಿ?